ಹಾಯ್ ಹಲೋ ನಮಸ್ಕಾರ. ನಾನು ಸುದೀಪ್ ಮಾತಾಡ್ತಿರೋದು ಸ್ಥಳ ಕನ್ಸ್ಟ್ರಕ್ಷನ್ ಬೆಂಗಳೂರಿಂದ. ಇವತ್ತಿನ ದಿನದಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಜನಗಳಿಗೆ ಸ್ವಲ್ಪ ಮಾಹಿತಿ ಹೋಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀವಿ. ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ, ಪ್ರಮೋಷನ್ ವಿಡಿಯೋನೂ ಅಲ್ಲ. ನಮ್ಮದು ಯಾವುದೋ ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಸ್ಥಳ ಕನ್ಸ್ಟ್ರಕ್ಷನ್ ಅಂತ. ಜನಗಳಿಗೆ ಒಂದು ಎಚ್ಚರಿಕೆ ಸಂದೇಶ ಕನ್ಸ್ಟ್ರಕ್ಷನ್ ಬಗ್ಗೆ ಕೊಡೋದಕ್ಕೆ, ಅದನ್ನು ಬಿಟ್ಟರೆ ಇನ್ನೇನು ವಿಡಿಯೋದಲ್ಲಿ ಏನೂ ಇಲ್ಲ. ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ಕನ್ಸ್ಟ್ರಕ್ಷನ್ ಅನ್ನೋದು ಬೆಂಗಳೂರಲ್ಲಿ ತುಂಬ ಹೆಚ್ಚಾಗ್ಬಿಟ್ಟಿದೆ. ನಿಮಗೆ ಗೊತ್ತಿರ್ಬೋದು, ಕನ್ಸ್ಟ್ರಕ್ಷನ್ ನೀವು ಯಾವುದೇ ಏರಿಯಾಗೆ ಹೋದ್ರೂ ಒಂದು 4-5 ಕನ್ಸ್ಟ್ರಕ್ಷನ್ ಕಮ್ಮಿ ಇರುತ್ತೆ. ಏನೇ ಇಲ್ಲ ಅಂದರೂ 1,00,000 ಜನ ಮೇಲೆ ಕಾಂಟ್ರಾಕ್ಟರ್ ಇದ್ದಾರೆ ರೀ ಈ ಬೆಂಗಳೂರಲ್ಲಿ. ಅಷ್ಟು ಜನ ಕಾಂಟ್ರಾಕ್ಟರ್ ಇದ್ದಾರೆ, ಅಷ್ಟೇ ಬಿಲ್ಡಿಂಗ್ಗಳು ನಡೀತಿದೆ ಬಿಡಿ, ಏನೋ ಕಮ್ಮಿ ಏನು ನಡೀತಿಲ್ಲ. ನಮ್ಮ ಬೆಂಗಳೂರಲ್ಲಿ ಒಂಥರ ಕಾಂಕ್ರೀಟ್ ಸಿಟಿ ಆಗಿಬಿಟ್ಟಿದೆ. ಇಲ್ಲಿ ಏನಾಗ್ತಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಜನಗಳನ್ನ ತುಂಬ ದಾರಿ ತಪ್ಪಿಸೋಂಥ ಕೆಲಸಗಳು ನಡೀತಿದೆ ಕನ್ಸ್ಟ್ರಕ್ಷನ್ನಲ್ಲಿ, ಕಾಂಟ್ರಾಕ್ಟರಲ್ಲಿ. ನಾನು ಒಬ್ಬ ಕಾಂಟ್ರಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಲೆವೆಲ್ ಜನಗಳು ದಿಕ್ಕು ತಪ್ತಾ ಇದ್ದಾರೆ ಅಂದರೆ, ಅವ್ರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಜನಗಳು ದಿಕ್ಕು ತಪ್ಪಿ ಹೋಗ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಯಾಕಂದರೆ ನೋಡಿ, ನಾನು ನಿಮಗೆ 3 ಕ್ಯಾಟಗರಿಯಾಗಿ ಒಂದೊಂದು ಕ್ಯಾಟಗರಿಗೂ ವಿವರಣೆ ಕೊಡ್ಕೊಂಡು ಹೋಗ್ತಾಯಿದ್ದೀನಿ. ಮೊದಲನೇದು ನಿಮಗೇನಾಗುತ್ತೆ ಅಂದರೆ, 1499ರಿಂದ ಹಿಡಿದು 1699ರೊಳಗೆ ನಾವು ನಿಮ್ಮ ಮನೆ ಕಟ್ಕೊಡ್ತೀವಿ ಅಂತ ಹೇಳಿ ತುಂಬ ಆ್ಯಡ್ಗಳನ್ನ ನೋಡ್ತಾ ಇದ್ದೀರಾ. ಲೋ ಬಜೆಟಲ್ಲಿ ನಿಮ್ಮ ಮನೆ ಕಟ್ತಾ ಇದ್ದೀನಿ ಅಂತ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಕೇಳಿ. ಯಾವುದೇ ರೀತಿ ಈ ಪ್ರೈಸ್ ಬಿಟ್ವೀನಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟು 1699 ಅಂದರೆ 1699ರಲ್ಲಿ ಮಾಡ್ಬೋದು, ಆದರೆ ಏರಿಯಾ ಜಾಸ್ತಿ ಇರಬೇಕು. ಮಿನಿಮಮ್ ಏರಿಯಾ 5,000 ಸ್ಕ್ವೇರ್ ಫೀಟ್ ಮೇಲೆ ಏನಾದರೂ ಇದ್ದರೆ ಖಂಡಿತವಾಗೂ 1,700 ರೂಪಾಯಲ್ಲಿ ನಾವು ಕನ್ಸ್ಟ್ರಕ್ಷನ್ನ ಮಾಡ್ಬೋದು. ಅದೇ ರೀತಿ 1499ರಲ್ಲಿ 1,500ರಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡನೇ ಕ್ಯಾಟಗರಿ ಅಂದರೆ ನಿಮಗೆ ಇಂಟೀರಿಯರ್ ಫ್ರೀ ಮನೆಗೆ ಏನು ಇಂಟೀರಿಯರ್ ಫ್ರೀ ಅಂತ ಕೊಡ್ತಾರೆ. ಅದು ನಿಮಗೆ ತುಂಬ ಬೋಗಸ್ಸು. ನಿಮಗೆ ಯಾವುದೇ ರೀತಿ ಒಳ್ಳೆಯದಾದ ಕಾನ್ಸೆಪ್ಟೇ ಎಲ್ಲ ಮಾರ್ಕೆಟಿಂಗಿಗೆ ಇರೋ 1,900ರಿಂದ 2,000 ರೂಪಾಯಿ ಹೇಳ್ಬಿಟ್ಟು ಇಂಟೀರಿಯರ್ ಫ್ರೀ ಅಂತಾರೆ. ಅದ್ರದ್ದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನೇನು ಕೊಡ್ತಾರೆ ಏನೇನು ಕೊಡೋಣ. ಮೂರನೇ ಕ್ಯಾಟಗರಿ ನಿಮಗೆ ಇದರಲ್ಲಿ ನೋಡಿ, ಈ ಕನ್ಸ್ಟ್ರಕ್ಷನಲ್ಲಿ ದುಡ್ಡು ಮಾಡೋದು ಎಲ್ಲಿ ಅಂದರೆ ಈ ಮೂರನೇ ಕ್ಯಾಟಗರಿ ಪ್ರೈಸ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿ ನಿಮಗೆ ದಾರಿ ತಪ್ಪಿಸ್ಬಿಡ್ತಾರೆ. ಈ 3 ಕ್ಯಾಟಗರಿ ನಿಮಗೆ ಯಾವುದೇದೋ ಒಂದು ಲೋ ಬಜೆಟಲ್ಲಿ ನಿಮಗೆ ಮನೆ ಕಟ್ಕೊಡ್ತೀವಿ, ಎರಡನೇದು ಇಂಟೀರಿಯರ್ ಫ್ರೀ, ಮೂರನೇದು ಪ್ರೈಸ್ ಲಾಕಿಂಗ್ ಸಿಸ್ಟಮ್ ಅನ್ನೋದನ್ನ ನಿಮಗೆ 3 ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನು ನೋಡಿ ಇನ್ಸ್ಪೈರ್ ಆಗಿಬಿಟ್ಟಿದ್ದೀರ. ಹೌದು, ಇವ್ರು ಕಟ್ಬಿಡ್ತಾರೆ ಮಾಡಿಬಿಡ್ತಾರೆ ಅಂತ. ಅದ್ಯಾವುದೂ ಆಗಲ್ಲ ವೀಕ್ಷಕರೇ. ತುಂಬ ಕಷ್ಟ ಇದೆ ಇವತ್ತು ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದರೆ. ಕನ್ಸ್ಟ್ರಕ್ಷನ್ ಅಂದರೆ ನಿಮಗೆ ಏನೋ ಒಂಥರ ಅಂದ್ಬಿಡುತ್ತೆ. ಓನರು ಮತ್ತು ಕಾಂಟ್ರಾಕ್ಟರು 2 ಜನ ಮಾತ್ರ ಕನ್ಸ್ಟ್ರಕ್ಷನ್ ಇಲ್ಲದು. ಆದರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಕಾಂಟ್ರಾಕ್ಟರು 1000 ಜನ ಹೊಂದಿಸ್ಬೇಕು. ಎಷ್ಟು ಟೀಮ್ಗಳು ಬರುತ್ತೆ, 50-66 ಟೀಮ್ ಬರುತ್ತೆ. ಸ್ಟೇಜ್ ಬೈ ಹೋದಾಗ ಅದು ನಿಮಗೆ ಅರ್ಥ ಆಗ್ತಿರಲ್ಲ. ಆ ಲೆವೆಲು ಕಾಂಟ್ರಾಕ್ಟರ್ ಪ್ಲೆಜರ್ ತಗೊಂಡು ನಿಮ್ಮ ಮನೆ ಕಟ್ಕೊಡ್ಬೇಕು. ಸರಿ, ಈಗ ಮೊದಲನೇ ಕ್ಯಾಟಗರಿ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ, ನಿಮಗೆ ಮೊದಲನೇ ಕ್ಯಾಟಗರಿ ಏನು ಹೇಳಿದೆ, ಲೋ ಪ್ರೈಸಲ್ಲಿ ನಿಮಗೆ ಮನೆಗಳನ್ನು ಕಟ್ಟಿಕೊಡುವುದು. ಎಷ್ಟು ಅಮೌಂಟು? 1499, 1699, 1599, 1500. ಇದು ಯಾವುದು ಸತ್ಯ ಅಲ್ಲ ರೀ. ಇಲ್ಲಿ ಏನು ಮಾಡಿಬಿಡ್ತಾರೆ ಅಂತ ಅಂದಾಗ, ನಿಮಗೆ ಒಳ್ಳೆ ಆಫೀಸ್ ಮಾಡಿರ್ತಾರೆ, ಯಾವ್ದಾರು ಒಳ್ಳೆ ಏರಿಯಾದಲ್ಲಿ ತಗೊಂಡು ಚೆನ್ನಾಗಿ ಇಂಟೀರಿಯರ್ ಮಾಡಿಬಿಟ್ಟು ಒಂದು 10 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡ್ಬಿಟ್ಟು, ಒಂದು 10 ಜನ ಇಂಜಿನಿಯರ್ಗಳನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳ್ಕೊಂಬಿಟ್ಟು, ನೀವೇನು ಒಳಗಡೆ ಆಫೀಸ್ ಒಳಗಡೆ ಹೋಗಿದ ತಕ್ಷಣ ಒಳ್ಳೆ ವೆಲ್ಕಮ್ ಡ್ರಿಂಕ್ ಕೊಟ್ಟು, ಒಂದು ಬಿಸ್ಲರಿ ಬಾಟ್ಲ್ ಕೊಟ್ಬಿಟ್ಟು, ಒಂದು ಕಾನ್ಫರೆನ್ಸಲ್ಲಿ ಕೂರಿಸ್ಬಿಟ್ಟು, 52-55 ಇಂಚಿನ ಟಿ ವಿಲಿ ಪ್ರಾಜೆಕ್ಟ್ಗಳು ತೋರಿಸ್ಬಿಟ್ಟು ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡ್ತಾರೆ. ಮತ್ತು ಇನ್ನೊಂದು, ಮಾತಾಡೋದು ಇಂಗ್ಲೀಷು, ಯಾವ ಲೆವೆಲ್ ಇಂಗ್ಲೀಷು ಬಳಸ್ಬಿಡ್ತಾರೆ. ಅಥವಾ ಹಿಂದಿ ಬಂದರೆ ಹಿಂದಿ ಬಳಸ್ಬಿಡ್ತಾರೆ, ತಮಿಳ್ ಬಂದರೆ ತಮಿಳ್ ಬಳಸ್ಬಿಡ್ತಾರೆ. ಕಸ್ಟಮರ್ನ ನೋಡ್ತಾರೆ, ಅವ್ರು ಯಾವ ಕ್ಯಾಟಗರಿ, ಯಾವ ಜನಾಂಗ, ಹೇಗೆ ಅಂತ ತಿಳ್ಕೊಂಡ್ರೆ ಅದ್ರ ಮೇಲೆ ಡಿಸೈಡ್ ಮಾಡಿ. ನೀವು ತಮಿಳಲ್ಲಿ ಮಾತಾಡ್ತಾರೆ, ಹಿಂದಿ ಆದರೆ ಹಿಂದಿಲಿ ಮಾತಾಡ್ತಾರೆ, ನೀವು ಇಂಗ್ಲೀಷ್ ಮಾತಾಡ್ಬಿಡ್ತಾರೆ. ನಿಮ್ಮನ್ನ ಹೇಗೆ ಅಂದರೆ ಒಂದು ಲೆವೆಲಿಗೆ ಆ ಸರೌಂಡಲ್ಲಿ ನಿಮ್ಮನ್ನು ಕಟ್ಟಿ ಕೂರಿಸ್ಬಿಡ್ತಾರೆ. ನೀವು ಯಾವುದೇ ರೀತಿ ಅವ್ರನ್ನ ಬಿಚ್ಕೊಂಡು ಹೋಗೋಕ್ಕಾಗಲ್ಲ. ಆ ಲೆವೆಲ್ ಹೇಳ್ಬಿಟ್ಟು 1,500 ರೂಪಾಯಿಗೆ ಹೇಳ್ಬಿಡ್ತಾರೆ. 1,500 ರೂಪಾಯಿ ಹೇಳ್ತಾರೆ, ನೀವು ಒಪ್ಪಿಗೆ ಕೊಡ್ತೀರಾ, ಸೈಟ್ ತೋರಿಸ್ತೀರಾ, ಎಲ್ಲ ಮಾಡ್ತೀನಿ ಹೇಳ್ತೀನಿ ಅಂತ ಎಲ್ಲ ಪ್ರತಿಯೊಂದು ಹೇಳಿದ್ಮೇಲೆ, ಯಾವ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ ಅಲ್ಲಿಂದ ಅವ್ರು ನಿಮ್ಮ ಆಟಗಳು ಆಡೋಕ್ಕೆ ಶುರು ಆಗ್ತಾರೆ. ಸಮ್ ಎಕ್ಸ್ಟ್ರಾ ಚಾರ್ಜ್ ಹೇಳ್ತಾರೆ, ಆಯಿತಾ. ಅದಾದಮೇಲೆ ನೆಕ್ಸ್ಟು ನಿಮಗೆ ಬರೋದು ಆಲ್ ಸಜ್ಜಸ್ ಎಕ್ಸ್ಟ್ರಾ ಚಾರ್ಜ್ ಹೇಳ್ತಾರೆ. ಬಾತ್ರೂಮ್ ಒಳಗಡೆ ಕಾಂಕ್ರೀಟ್ ಹಾಕಿದರೆ, ಈಗೆಲ್ಲ ಸಂಕನ್ಗಳು ಹೋಗ್ಬಿಟ್ಟಿದೆ, ಈಗೆಲ್ಲ ಬಾತ್ರೂಮಿಗೆ 4 ಇಂಚ್ ಕಾಂಕ್ರೀಟ್ ಹಾಕಿ, ಇಲ್ಲ 6 ಇಂಚ್ ಕಾಂಕ್ರೀಟ್ ಹಾಕ್ಬಿಟ್ಟು
ಲೆವೆಲ್ ಮಾಡಿಬಿಟ್ಟು ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಬಿಟ್ಟು ಹೇಳ್ತಾರೆ ನಿಮಗೆ. ನೆಕ್ಸ್ಟು ನಿಮಗೆ ಹೋದರೆ ನಿಮಗೆ ಮೇಲ್ಗಡೆ ಏನು ನಾವು ಪ್ಯಾರಾಪೆಟ್ ವಾಲ್ ಕೊಡ್ತೀರಾ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಹೇಳ್ತಾರೆ. OHTಗೆ ಏನು ಕಾಂಕ್ರೀಟ್ ಹಾಕ್ತೀರಾ ಅಡಿ ನೀವು ಒಂದು 6 ಇಂಚ್ ಬೆಡ್ಡಿಂಗ್ ಹಾಕ್ತಾರೆ, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ. ಕಿಟಕಿ ಪಿಂಜಿಗಳು ಎಕ್ಸ್ಟ್ರಾ ಚಾರ್ಜ್ ಹೇಳ್ತಾರೆ. ಆಲ್ಮೋಸ್ಟಾಗಿ ನಿಮಗೆ 1500 ರೂಪಾಯಿ ನೀವು ಪ್ರಾಜೆಕ್ಟ್ ಕೊಟ್ಟಾಗ 300ರಿಂದ 350 400 ರೂಪಾಯಿ ನೀವು ಪ್ರಾಜೆಕ್ಟ್ ಬಿಡೋಷ್ಟರಲ್ಲಿ ಪರ್ ಸ್ಕ್ವೇರ್ ಫೀಟಿಗೆ ಹಾಕ್ಬಿಡ್ತಾರೆ. ಅಲ್ಲಿಗೆ ನಿಮ್ಮ ಲೆಕ್ಕಾಚಾರ ಏನಾಗ್ಬಿಡುತ್ತೆ ಅಂದರೆ 2000 ರೂಪಾಯಿವರೆಗೂ ಬಂದು ನಿಂತು ಬಿಡುತ್ತೆ. 1500ಕ್ಕೂ ಆಗಲ್ಲ ಪ್ರಾಜೆಕ್ಟು, 1600ಕ್ಕೂ ಆಗಲ್ಲ, 1700ಕ್ಕೂ ಆಗಲ್ಲ, 2000 ರೂಪಾಯಿ ಕೊಟ್ಬಿಡ್ತೀರಾ. ಹಿಂದೆ ನೀವು ಯಾರನ್ನಾರು ಕಾಂಟ್ರಾಕ್ಟ್ನ ವಿಚಾರಿಸಿದಾಗ ಅವ್ರು 1850 900 ಹೇಳಿರ್ತಾರೆ. ಅವ್ರ ಹತ್ರ 50 ರೂಪಾಯಿ ನೆಗೋಷಿಯೇಟ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ಕೊಟ್ಬಿಡಿ. ಬಟ್ ಅದನ್ನೇ ಮಾಡ್ಬೇಕಾದ್ರೆ ಅಗ್ರಿಮೆಂಟಲ್ಲಿ ಎಲ್ಲ ಇನ್ಕ್ಲೂಡ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಬಟ್ ನೀವು ಇಲ್ಲಿ ಮಾಡ್ತಿರಲ್ಲ, ಇದು ಸಿಕ್ಕಾಬಟ್ಟೆ ಮೋಸ. ಸರಿ ಆಯಿತು, 1600 ರೂಪಾಯಿಗೆ ನೀವು ಕೊಟ್ವಿ ಎಲ್ಲನೂ ಒಪ್ಕೊಂಡಿದ್ದಾರೆ ಅಂದರೂ ಅಡ್ವಾನ್ಸ್ ಮಾಡೋಕ್ಕೆ ಹೇಳ್ತಾರೆ. ಈ ಅಡ್ವಾನ್ಸ್ ಮಾಡಿದಾಗ ಏನಾಗುತ್ತೆ ಅಂದಾಗ ಅಲ್ಲೂ ನೀವು ಸಿಕ್ಕಾಬಟ್ಟೆ ಸಿಕ್ಕಾಕೊಂಡ್ಬಿಡ್ತಾರೆ. 5-6 ಲಕ್ಷ ರೂಪಾಯಿ ಕೊಟ್ಬಿಡ್ತೀರಾ, 4 ಲಕ್ಷ ರೂಪಾಯಿ ಕೊಟ್ಬಿಡ್ತೀರಾ, ಡ್ರಾಯಿಂಗ್ ನಿಮಗೆ ಕೊಟ್ಬಿಡ್ತಾರೆ, ಟೈಮ್ಲಿ ಏನೂ ಕೊಡಲ್ಲ, ನೀವು ಸುತ್ತಿ ಸಾಕಾಗ್ಬಿಡುತ್ತೆ. ಆ ಲೆವೆಲ್ ನಿಮಗೆ ತಂದಿಟ್ಬಿಡ್ತಾರೆ. ಇದು ನಿಮಗೆ ಲೋ ಬಜೆಟ್ಟು ಕನ್ಸ್ಟ್ರಕ್ಷನ್ ಮಾಡೋ ಕಂಪನಿಗಳ ಮಹಾ ಮೋಸ. ಎರಡನೇದು ಕ್ಯಾಟಗರಿ ನಿಮಗೆ ಇಂಟೀರಿಯರ್ ಫ್ರೀ ಕೊಡ್ತೀನಿ. ಅದು ಆ್ಯಕ್ಚುಲಿ ಅವರು ಕರೆಕ್ಟಾಗಿ ಸ್ಕ್ವೇರ್ ಫೀಟಲ್ಲೇ ಹೇಳಿರ್ತಾರೆ 1900 2000 ರೂಪಾಯಿ ಅಂತ. ಅದು ಕರೆಕ್ಟ್. ಇವನ್ನ ಏನು ಬೆಂಗಳೂರಲ್ಲಿ ನಡೀತಿದೆ 1850ಇಂದ 2000 ರೂಪಾಯಿ ನಡೀತದೆ. ಎಬವ್ 3000 ಸ್ಕ್ವೇರ್ ಫೀಟ್ ಇದ್ದರೆ ಇದು ವರ್ಕೌಟ್ ಆಗುತ್ತೆ. ನಾನು ಒಬ್ಬ ಕಾಂಟ್ರಾಕ್ಟ್ ಆಗೋರಾಗಿ ಹೇಳ್ತಾ ಇದ್ದೀನಿ. 1850ಇಂದ 2000 ರೂಪಾಯಿ ಇತ್ತು ಅಂದರೆ ಯಾವುದೇ ರೀತಿ ಮೋಸ ಆಗಲ್ಲ. ಕಾಂಟ್ರಾಕ್ಟರ್ಗೂ ಸ್ವಲ್ಪ ದುಡ್ಡು ಸಿಗುತ್ತೆ, ಯಾಕಂದರೆ ದುಡ್ಡಿಗೋಸ್ಕರನೇ ಎಲ್ಲ ಜೀವನ ಮಾಡ್ತಾ ಇರೋದ್ರಿಂದ ಸಿಗುತ್ತೆ. ಆದರೆ ಇಂಟೀರಿಯರ್ ಫ್ರೀ ಕೊಡೋಕ್ಕಾಗಲ್ಲ. ನಿಮ್ಗೆ ಏನು ಮೆನ್ಷನ್ ಮಾಡ್ತಾನೆ ನೋಡಿ, ಸ್ಟಾರ್ಟಿಂಗ್ ಇಂಟೀರಿಯರ್ ಫ್ರೀ ಅಂದಾಗ ನಿಮಗೆ ಕರೆಕ್ಟಾಗಿ ಸೈಜಸ್ ಗೊತ್ತಾಗ್ತಿರಲ್ಲ. 5 ಅಡಿ ವಾರ್ಡ್ರೋಬ್ ಕೊಡ್ತೀನಿ, ಕಿಚನಿಗೆ ಇಷ್ಟು ಅಡಿ ಕೊಡ್ತೀನಿ, ಕಿಚನಿಗೆ ಲಾಫ್ಟ್ ಕೊಡಲ್ಲ, ರೂಮಿಗೆ ಲಾಫ್ಟ್ ಕೊಡಲ್ಲ, TV ಯೂನಿಟ್ ಕೊಡ್ತೀನಿ ಅಂತ ಎಲ್ಲ ಹೇಳ್ಬಿಡ್ತಾರೆ. ಆ್ಯಸ್ ಪರ್ ಡಿಸೈನ್ ಅಂತ ಮುಂಚೆನೇ ಮೆನ್ಷನ್ ಮಾಡಿಬಿಡ್ತಾರೆ. ನೀವು ಕನ್ಸ್ಟ್ರಕ್ಷನ್ ಎಲ್ಲ ಶುರು ಮಾಡಿದಾಗ, ನೀವು ಇಂಟೀರಿಯರ್ ಶುರು ಮಾಡಿದಾಗ ನಿಮ್ಮ ರೂಮಿಗೆ 4 ಅಡಿ 5 ಅಡಿ ವಾರ್ಡ್ರೋಬ್ ಹಾಕಿದಾಗ ನಿಮಗೆ ಶಾಕ್ ಆಗಿಬಿಡುತ್ತೆ. ಇಲ್ಲ ಇನ್ನು 3 ಅಡಿ ಅಲ್ವಾ ಮಾಡಿಸ್ಬಿಡ್ತಾರೆ, ಅದರ ದುಡ್ಡು ಇನ್ನು 3 ಅಡಿ ಎಕ್ಸ್ಟ್ರಾ ಮಾಡಿಬಿಡಿ, 8 ಅಡಿದು ಮಾಡಿಬಿಡಿ ಅಂತ ನೀವು ಹೇಳಿದಾಗ ಏನಾಗ್ತಾರೆ, ಯಾವುದೇ ಕಾರಣಕ್ಕೂ ಅವರು ನೀವು ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ಳಲ್ಲ. 5 ಅಡಿ ವಾರ್ಡ್ರೋಬ್ ಏನು ಮಾಡಿರ್ತಾರೆ ಅದನ್ನು 3 ಅಡಿ ವಾರ್ಡ್ರೋಬ್ ಸೇರಿ 8 ಅಡಿಗೆ ಏನು ಅಮೌಂಟ್ ಆಗುತ್ತೆ ಮಾರ್ಕೆಟ್ ರೇಟ್ ಅಷ್ಟು ಹೇಳ್ತಾರೆ. ಅಷ್ಟು ಅಮೌಂಟ್ ನೀವು ಕೊಡಲ್ಲ ಅಂತ ಅಂದರೆ ಬೇಡ ಬಿಡಿ, ನಾವು ಆ್ಯಸ್ ಪರ್ ಅಗ್ರಿಮೆಂಟ್ ಪ್ರಕಾರ 5 ಅಡಿಯನ್ನು ಅದನ್ನೇ ಮಾಡ್ಕೊಡ್ತೀವಿ ಅಂತ ಕಸ್ಟಮರು ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತಾನೆ. ಇನ್ನೂ ಮಾಡ್ಕೊಳಕ್ಕಾಗಲ್ಲ, ಕೊಟ್ಟೇ ಕೊಡ್ತಾನೆ. ಅಲ್ಲಿ ಇಂಟೀರಿಯರ್ ದುಡ್ಡು ಹೋಗುತ್ತೆ. ಕಿಚನಲ್ಲೂ ಅದೇ ಹಣೆ ಬರ. ಲಾಫ್ಟ್ ಕೊಡಲ್ಲ ಅಂತಾನೆ ಲಾಫ್ಟ್ ಮಾಡಿ ಅಂದಾಗಿಲ್ಲ, ನಾವು ಲಾಫ್ಟ್ ಮಾಡೋಕ್ಕಾಗಲ್ಲ, ನೀವು ಹೊರಗಡೆ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಇಷ್ಟಾಗುತ್ತೆ ಅಮೌಂಟು ಅಂದಾಗ ನೀವು ಕಿಚನಿಗೆ ಏನು ಬಾಕ್ಸ್ ಎಲ್ಲ ಹಾಕಿರ್ತಾನೆ ಅದನ್ನೆಲ್ಲ ಸೇರಿ ಚಾರ್ಜಸ್ಸು ನಿಮಗೆ ಲಾಫ್ಟಿಗೆ ತೊಗೊಳ್ತಾರೆ. TV ಯೂನಿಟು ಅಷ್ಟೇ ಆ್ಯಸ್ ಪರ್ ಡಿಸೈನ್ ಅಂತ ಕೊಟ್ಟಾಗ ನಿಮ್ಗೆ ಆ ಡಿಸೈನ್ ಇಷ್ಟ ಆಗದಲ್ಲ. ಯಾಕಂದರೆ ಈಗ ಮನೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ TV ಯೂನಿಟೇ ಮೇನ್ ಕಾಣೋದು. TV ಯೂನಿಟೇ ಕರೆಕ್ಟಾಗಿ ಡಿಸೈನ್ ಮಾಡಿಲ್ಲ ಅಂದರೆ ಮನೆ ನಿಮಗೆ ಒಳಗಡೆ ಏನು ಡಿಸೈನ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಲ್ಲ. ಆ ಡಿಸೈನಲ್ಲೂ ನಿಮಗೆ ಹಾಳು ಮಾಡಿಬಿಡ್ತಾರೆ. ನಿಮಗೆ ಈ ಡಿಸೈನ್ ಕೊಡಿ ಅಂತ ಎಕ್ಸ್ಟ್ರಾ ಚಾರ್ಜ್ ಆಗ್ತಾರೆ, ಏನಾಗುತ್ತೆ ಅದೇ ಅಮೌಂಟ್ ತಾಳ್ತಾರೆ. ಇಂಟೀರಿಯರ್ ಮೋಸನೂ ಆಗುತ್ತೆ. ಒಳ್ಳೆ ಫ್ಲೇವರ್ ಬಳಸಲ್ಲ, ಯಾವುದೇ ರೀತಿ ಇಂಚಸ್ ಬಳಸಲ್ಲ, ನಿಮ್ಗೆ ಏನೂ ಒಳ್ಳೆ ಸಿಗಲ್ಲ ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ರೀತಿ ಏನೂ ಸಿಗೋದಿಲ್ಲ. ಅಲ್ಲಿಗೆ ನಿಮ್ಮದು ಇಂಟೀರಿಯರ್ ಅನ್ನೋದು ಏನು ಕಾನ್ಸೆಪ್ಟ್ ಇತ್ತು ಅದನ್ನು ಬಿದ್ದೋಯ್ತು ಮನೆ. ಮೂರನೇದು ಇದು ನೋಡಿ ಮಹಾ ಮೋಸ ಅಂತಲೇ ಹೇಳ್ಬೋದು. ಮೂರನೇದು ನಿಮಗೇನು ಪ್ರೈಸ್ ಲಾಕಿಂಗ್ ಸಿಸ್ಟಮ್ ಉಂಟಲ್ಲ, ಹಾಳು ಮಾಡಿ ನಿಮ್ಮನ್ನು ರುಬ್ಬಾಗ್ಬಿಡ್ತಾರೆ. ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೋಡಿ, ಈ ಪ್ರೈಸ್ ಲಾಕಿಂಗ್ ಸಿಸ್ಟಮಲ್ಲಿ ಹಾಳಾಗೋದು ಯಾರು ಗೊತ್ತಾ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಲಿ ಯಾರೋ ಹಾಳಾಗಲ್ಲ, ಅಥವಾ ಡೈಲಿ ದುಡಿಯೋನು ಯಾವುದೇ ರೀತಿ ಹಾಳಾಗಲ್ಲ. ಇಲ್ಲಿ ಹಾಳಾಗೋದು ಯಾರು ಗೊತ್ತಾ, ಮಂತ್ಲಿ ಸ್ಯಾಲ್ರಿ, ಗೌರ್ಮೆಂಟ್ ಎಂಪ್ಲಾಯ್, ಪ್ರೈವೇಟ್ ಎಂಪ್ಲಾಯ್ಗಳು. ಇಲ್ಲ ಒಂದು ಸೈಟ್ ತೊಗೊಂಡಿರ್ತೀರ, ಒಳ್ಳೆ ಲೊಕೇಶನಲ್ಲಿ ತೊಗೊಂಡಿರ್ತಾರೆ, ಮನೆ ಕಟ್ಟಬೇಕಂತ ಆಸೆ ಇರುತ್ತೆ. ಕನ್ಸ್ಟ್ರಕ್ಷನಲ್ಲಿ ಏನಾಗುತ್ತೆ ಅಂದರೆ ಡೇ ಬೈ ಡೇ ಚಿನ್ನದ ರೇಟ್ ಹೆಂಗೆ ಹೆಚ್ಚಾಗುತ್ತೆ ಅದೇ ರೀತಿ ಪ್ರತಿಯೊಂದು ಐಟಮ್ಗಳು ಡೇ ಬೈ ರೇಟ್ಗಳು ವೇರಿಯೇಷನ್ ಆಗ್ತಾನೇ ಇರೋದ್ರಿಂದ ನಿಮಗೇನು ಹೇಳ್ಬಿಡ್ತಾರೆ ಅಂದರೆ, ಇನ್ನೊಂದು ವರ್ಷ ಬಿಟ್ಟೆ ನೀವು ಮನೆ ಕಟ್ಟಿ ಸರ್, ಅಲ್ಲಿವರೆಗೂ ನಾವು ಡ್ರಾಯಿಂಗ್ ಹಿಂಗೆಲ್ಲ ರಿಲೀಸ್ ಮಾಡ್ಕೊಂಡ್ಬಿರ್ತೀವಿ, ನೀವು ನಮಗೊಂದು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ, ನೆಕ್ಸ್ಟ್ ನೀವು ಮನೆ ಕಟ್ಟಬೇಕಾದ್ರೆ 1700 ರೂಪಾಯಿಗೆ ಕೊಟ್ಕೊಡ್ತೀವಿ, 1 ರೂಪಾಯಿ ನಾವು ಜಾಸ್ತಿ ಮಾಡಲ್ಲ, ನಾವು ಅಗ್ರಿಮೆಂಟ್ ಮಾಡ್ತೀವಿ ನಿಮ್ಮ ಹೆಸರಲ್ಲಿ ಅಂತ ಎಲ್ಲ ಹೇಳ್ಬಿಡ್ತೀರ. ನೀವು ಅವ್ರಿಗೂ ಖುಷಿಯಾಗಿ ನಮ್ದು 6 ತಿಂಗಳು ಬಿಟ್ಟು, 1 ವರ್ಷ ಬಿಟ್ಟು, 8 ತಿಂಗಳು ಬಿಟ್ಟು ಶುರು ಮಾಡೋಣ, ಅಷ್ಟೊಳಗೆಲ್ಲ ಡ್ರಾಯಿಂಗು 3D ಗೀಡಿ ಎಲ್ಲ ಸೆಲೆಕ್ಟ್ ಮಾಡೋಷ್ಟು ಟೈಮ್ ಆಗಿಬಿಡುತ್ತೆ ಅಂತ ನೀವೇನಾದ್ರು ತೊಗೊಂಡು ಅವನಿಗೇನಾದ್ರು ಅಡ್ವಾನ್ಸ್ ಕೊಟ್ಬಿಟ್ರೆ ನಿಮ್ಮ ಕತೆ ಮುಗ್ದೋಯ್ತು. ನೀವೇ ಹಾಗೆ ಥಿಂಕ್ ಮಾಡಿ. 20 ಕಸ್ಟಮರ್ ಒಂದು ವರ್ಷದಲ್ಲಿ ಅವನು ಹೇಳಿದ್ಬಿಟ್ಟು ನಿಮಗೆ ಹೆಚ್ಚು ಕಮ್ಮಿ 10 ಲಕ್ಷ ದುಡ್ಡು ತಂದರು, 2 ಕೋಟಿ ದುಡ್ಡು ಆಗೋಯ್ತು. 2 ಕೋಟಿ ತಂದಾಗ ಅವನು ಡೆಪಾಸಿಟ್ ಹಾಕಿದ್ರು, ಇವತ್ತಿನ ದಿನದಲ್ಲಿ 7%, ವರ್ಷಕ್ಕೆ 7% ಬರ್ತದೆ, ಇಲ್ಲ 6% ಬರ್ತದೆ. ಆ ಲೆಕ್ಕ ಹೋದ್ರು 12 ಲಕ್ಷ ಬಂದಾಯಿತು. ಅವನಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ನೀವೇ ಇನ್ಕಮ್ ಮಾಡ್ಕೊಡ್ತಿದ್ರಿ, ಬೇರೆ ಯಾರೂ ಮಾಡ್ಕೊಡಲ್ಲ. 1 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊಡ್ತೀರಿ. ಸರಿ, 1 ವರ್ಷ ಆದಮೇಲೆ ಅವ್ರ ಆಫೀಸ್ಗೆ ಹೋಗ್ತೀರಾ, ನಾವು ಶುರು ಮಾಡಬೇಕು ಅಂತ ಇದ್ರೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲ ಅದನ್ನು ಶುರು ಮಾಡೋಣ ಅಂತಲೂ ಎಲ್ಲನೂ ಹೇಳ್ತಾರೆ. ಆದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ರಾಜೆಕ್ಟ್ ಶುರು ಆಗಲ್ಲ. 1-2-3 ತಿಂಗಳು ಮತ್ತೆ ನಿಮ್ಮನ್ನು ಅಲಿಸ್ತಾರೆ. ಅಲಿಸಿದ ಮೇಲೆ ಏನಾಗುತ್ತೆ ಪ್ರಾಬ್ಲಮ್ಮು, ನೀವು ನನಗೆ ಸರಿ ಇಲ್ಲ ಪ್ರಾಜೆಕ್ಟ್ ಬಿಟ್ಬಿಡಿ ಅಂತ ಅಂದಾಗ
ಅವರು ಹೇಳ್ತಾರೆ ಸರಿ ಆಯಿತು, ನಿಮ್ಮ ದುಡ್ಡು ಏನಿದೆ ವಾಪಸ್ ಕೊಟ್ಬಿಡ್ತೀನಪ್ಪ, ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ, ನಾವು ದೊಡ್ಡ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ನಡೀತಿದೆ, ನಮಗೆ ಫ್ರೀ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಅಮೌಂಟ್ ವಾಪಸ್ ಕೊಡೋಕ್ಕೆ ಒಪ್ಕೊಳ್ತಾರೆ. ಅದು ಯಾವಾಗ 3 ತಿಂಗಳು ಆಟ ಆಡಿಸಿದ ಮೇಲೆ ಆ ದುಡ್ಡು ಕೊಡೋದಕ್ಕೆ ಆಸ್ ಪರ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ 60 ಇಂದ 90 ಡೇಸ್ ಅಂತ. 3 ತಿಂಗಳು ನೀವು ಎಲ್ಲೇ ಹೋದ್ರು ಏನೇ ಆದರೂ ಕೋರ್ಟಲ್ಲಿದ್ರು ನಿಮ್ದು ಇನ್ನೂ ಪ್ರಯತ್ನ ಆಗಲ್ಲ, 3 ತಿಂಗಳು ಬಿಟ್ಕೊಡ್ತಾರೆ. ಅಲ್ಲಿ 1.5 ವರ್ಷ ಆಗೋಯ್ತು ನಿಮ್ಮ ಅಮೌಂಟ್ ಅವ್ನ ಮೇಲೆ ಹಾಕಿರೋ ಇನ್ವೆಸ್ಟು. ಆ 1.5 ವರ್ಷಕ್ಕೆ ನಿಮ್ಮ ದುಡ್ಡು ಏನಾದ್ರು ಬಂದರೂ ಅದು ಪುಣ್ಯ, ಇನ್ನೂ ಒಂದು 4 ತಿಂಗಳು ಸ್ಕಿಪ್ ಮಾಡಿದ್ರೆ 2 ವರ್ಷ ಆಗೋಯ್ತು ನೋಡಿ. 2 ವರ್ಷದಲ್ಲಿ ಅವ್ನು ದುಡ್ಡು ಮಾಡ್ಕೊಂಡು ನಿಮ್ಮ ದುಡ್ಡು ಏನಿದೆ ನಿಮ್ಗೆ ವಾಪಸ್ ಕೊಡ್ತಾನೆ. ಅದು ಕಂತುಗಳ ಮೂಲಕ ವಾಪಸ್ ಕೊಡ್ತಾರೆ. ಯಾವುದೇ ರೀತಿಯಾಗಿ 10 ಲಕ್ಷ ಕೊಡೋದಿಲ್ಲ. 2 ಲಕ್ಷ, 3 ಲಕ್ಷ, 4 ಲಕ್ಷ ನೀವು ಬಂದು ದುಡ್ಡು ಕೂಡಾಕಿ ದುಡ್ಡಲ್ಲೇ 2 ಲಕ್ಷ 3 ಲಕ್ಷ ದುಡ್ಡು ಬರ್ತಾರೆ. ಅಲ್ಲಿ ಇಲ್ಲಿ ಖರ್ಚು ಮಾಡಿಬಿಟ್ಟು 10 ಲಕ್ಷ ರೂಪಾಯಿ ದುಡ್ಡು ಬಂತು ನೋಡಿ. ಹಾಗಾಗಿ ಕನ್ಸ್ಟ್ರಕ್ಷನ್ ಅನ್ನೋದ್ರಲ್ಲಿ ಸಿಕ್ಕಾಬಟ್ಟೆ ಮೋಸ ಇದೆ. ಕನ್ಸ್ಟ್ರಕ್ಷನ್ ಮಾಡೋದು ನೀವೇನು ಗೊತ್ತಾ, ನಿಮ್ಮ ಫ್ರೆಂಡ್ ಯಾರ್ದಾದ್ರು ಮನೆ ಯಾರಾದ್ರು ಕಟ್ಟಿದ್ದೀರಿ, ದಯವಿಟ್ಟು ಅವ್ರ ಹತ್ರ ರೆಫರೆನ್ಸ್ ತೊಗೊಳ್ಳಿ. ನನ್ನ ಮನೆಗೆ 2,000 ಕೊಟ್ಟೆ ನೀವು ಅಂತ ಅಂದಾಗ, ಅಯ್ಯೋ 2,000 ರೂಪಾಯಿ ಏನಕ್ಕಪ್ಪ ನೀವು ಕೊಟ್ಟೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅವನು 2,000 ರೂಪಾಯಿ ಚೆನ್ನಾಗೇ ಕೊಟ್ಟಿರ್ತಾನೆ, ಇಲ್ಲ 1,800 ರೂಪಾಯಿ ಕೊಟ್ಟಿದ್ರೆ ಅವರು ಯಾರು ಕಾಂಟ್ರಾಕ್ಟರ್ ಮಾಡ್ತಾರೆ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿ ಒಂದು 50 ರೂಪಾಯಿ 75 ರೂಪಾಯಿ ನೆಗೋಷಿಯೇಟ್ ಆಗುತ್ತೆ, ಮಾತಾಡ್ಕೊಳ್ಳಿ. ಪ್ರತಿಯೊಂದು ಕ್ಲಿಯರ್. ಕಾಂಟ್ರಾಕ್ಟರ್ ನಿಮ್ಮ ಹತ್ರ ಓಪನ್ ಆಗಿ ಮಾತಾಡೋಂಥ ಕಾಂಟ್ರಾಕ್ಟರ್ಗಳು ನೋಡಿ, ಅರ್ಧಂಬರ್ಧ ಮಾತಾಡೋ ಕಾಂಟ್ರಾಕ್ಟರ್ಗಳು ಸವಾಸಿಗೆ ಹೋಗಬೇಡಿ ದಯವಿಟ್ಟು. ವೀಕ್ಷಕರೇ, ನಾನು ಏನೇ ಹೇಳ್ತೀನಿ ಅಂದರೆ ಇದೆಲ್ಲನೂ ಪ್ರತಿಯೊಂದು ಮನಸ್ಸಿಗಳಿಗೆ ತೊಗೊಳ್ಳಿ. ಯಾಕಂದರೆ ಸಿಕ್ಕಾಪಟ್ಟೆ ಮೋಸ ಇದೆ. ಯಾರಿಗೂ 1 ರೂಪಾಯಿ ಎಲ್ಲಿಂದನೂ ಬರೋರಲ್ಲಿ 1 ರೂಪಾಯಿ ದುಡಿಯೋಕ್ಕೆ ಒದ್ದಾಡ್ತಾ ಇರ್ತಾರೆ. ನಾನು 1 ರೂಪಾಯಿ ದುಡಿತಾ ಇದ್ದೀನಿ ಅಂದರೆ 50 ಪೈಸೆ ನಿಮಗೆ ಹೇಗ್ರಿ ಫ್ರೀ ಕೊಡೋಕ್ಕಾಗುತ್ತೆ? ಎಲ್ಲನೂ ಯೋಚನೆ ಮಾಡಿ. ಫ್ರೀ ಅನ್ನೋ ವಸ್ತು ನಿಮ್ಮಿಂದ ಕಿತ್ತು ನಿಮಗೆ ಕೊಡೋದೇ ಹೊರತು ಯಾವುದೇ ಕಾರಣಕ್ಕೂ ನನ್ನ ಮನೆಯಿಂದ ತಂದು ಕೊಡೋದಕ್ಕಾಗೋದಿಲ್ಲ. ಮತ್ತು ಕನ್ಸ್ಟ್ರಕ್ಷನ್ ಹೇಳಿದ್ನಲ್ಲ, ಮುಂಚೆನೇ ಹೇಳಿದಂಗೆ ಕನ್ಸ್ಟ್ರಕ್ಷನ್ ಅನ್ನೋದು ಟೀಮ್ ವರ್ಕ್ ರೀ. ಟೀಮ್ ವರ್ಕಲ್ಲಿ ಒಬ್ಬನಿಂದ ಆಗಂತಲ್ಲ. ನಾನು ಕಾಂಟ್ರಾಕ್ಟರ್ಗೆ ಹೇಳ್ತಿದ್ದೀನಿ, 30ರಿಂದ 40 ಟೀಮ್ ಬಂದು ನಿಲ್ಲಬೇಕು ಒಂದು ಮನೆ ಫಿನಿಶಿಂಗ್ ಆಗಿ ನಿಲ್ಲಬೇಕು ಅಂತ ಅಂದರೆ. ಇವತ್ತಿಗೂ ಅಷ್ಟೇ 1,700 ರೂಪಾಯಿಗೆ ಮನೆ ಫಿನಿಶ್ ಮಾಡ್ಬೋದು, ಆಗಲ್ಲ ಅಂತೇನಲ್ಲ. ಆದರೆ ಸ್ಕ್ವೇರ್ ಫೀಟ್ ಜಾಸ್ತಿ ಇರಬೇಕು. ಒಂದು 5,000ದಿಂದ 6,000 ಸ್ಕ್ವೇರ್ ಫೀಟ್ ಸಿಗ್ಬೋದು. 1,500 ಸ್ಕ್ವೇರ್ ಫೀಟು 2,000 ಸ್ಕ್ವೇರ್ ಫೀಟ್ನ ನೀವು 1,800 ಮಾಡ್ಕೊಡಿ ಅಂದರೂ ಆಗಲ್ಲ. ಮಿನಿಮಮ್ ನೀವು ಬರೀ ಒಂದೇ ಫ್ಲೋರ್ ಮನೆ ಕಟ್ತೀರ ಅಂದರೂ ಪ್ಲಾನಿಂಗ್ ಹೆಂಗಿರ್ಬೇಕು ಗೊತ್ತಾ? ಫ್ಯೂಚರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅದ್ರ ಮೇಲ್ಗಡೆ 3 ಫ್ಲೋರ್ ಕಟ್ಟಂಗಿರಬೇಕು. ಆ ಥರ ಪ್ಲಾನಿಂಗ್ ಮಾಡಬೇಕು. ಆ ಥರ ಪ್ಲಾನಿಂಗ್ ಮಾಡಬೇಕು ಅಂದರೆ ಕೆಳಗಡೆ ಕೂಟಿಂಗ್ನ ಬಲವಾಗಿ ಕೊಡಬೇಕು ನಿಮಗೆ. ಆ ಬಲವಾಗಿ ಕೊಡಬೇಕು ಅಂದಾಗೂ ನಿಮಗೆ ಮಿನಿಮಮ್ 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡಿ. ಆಗಲ್ಲ, ಇದು ನಿಮ್ಮ ಮನೆ, ನಿಮ್ಮ ಕನಸಿನ ಮನೆ. 300 ರೂಪಾಯಿ 400 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ನೋಡ್ಕೊಂಡು ಕೂತಾಗ ನೀವು ಮೋಸ ಆಗೋದೆ ಅಂತ ಸಿದ್ಧ. ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಪ್ರತಿಯೊಂದು ಮನೆ ಕೊಡ್ತೀನಿ ಅಂತ ತುಂಬ ಯೋಚನೆ ಮಾಡಿ. ಈಗ ಹಾಗೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮ್ದೊಂದು 20-30 ಇರುತ್ತೆ ಡುಪ್ಲೆಕ್ಸ್ ಮಾಡಬೇಕು ಅಂದಾಗ 600 ಸ್ಕ್ವೇರ್ ಫೀಟು ಸೆಟ್ ಬ್ಯಾಕ್ ಏನೋ ಬಿಡೋದೇ ಬೇಡ, ಹಂಗೆ ಕಟ್ಬಿಟ್ರಪ್ಪ ಅಂದ್ರೂ 1,800 ಸ್ಕ್ವೇರ್ ಫೀಟ್ ಆಗುತ್ತೆ. 1,800 ಸ್ಕ್ವೇರ್ ಫೀಟಿಗೆ 1,800 ರೂಪಾಯಿ ಅಂತ ಹಾಕ್ಕೊಟ್ಬಿಟ್ರೆ ಎಷ್ಟಾಗುತ್ತೆ ರೀ? 22 ಲಕ್ಷ ರೂಪಾಯಿಗೆ ಮನೆ ಕಟ್ಬಿಟ್ಟು ಕೊಡೋಕ್ಕಾಗುತ್ತೆ ನಿಮಗೆ? ಆಗಲ್ಲ. ಅದನ್ನು ಯೋಚನೆ ಮಾಡಿ. ಖಂಡಿತವಾಗೂ ಕಷ್ಟ ಆಗುತ್ತೆ, ಮೋಸದಲ್ಲಿ ಸಿಗಾಕೊಳ್ತೀರಾ. ಈ ವಿಡಿಯೋ ಮಾಡ್ತಿರೋದು ಯಾವುದೋ ಪ್ರಮೋಷನಿಗಂತಲ್ಲ, ಅಥವಾ ನಮ್ಮದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಬಂದ್ ಮಾಡಲಿ ಅಂತ. ನಾನು ಎಲ್ಲ ಕಾಂಟ್ರಾಕ್ಟರ್ ಪರವಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ತುಂಬ ಕಷ್ಟದಲ್ಲಿದ್ದಾರೆ ಕಾಂಟ್ರಾಕ್ಟರ್ಗಳು. ನೀಟಾಗಿ ಮಾಡೋಂಥ ಕಾಂಟ್ರಾಕ್ಟರ್ಗಳಿಗೆ ತುಂಬ ಕಷ್ಟ ಆಗ್ತದೆ. ತುಂಬ ಹೊಸ ಕಂಪ್ನಿಗಳು ಬರ್ತದೆ. ಓನರಿಗೆ ದಿಕ್ಕು ದೆಸೆ ಅನ್ನೋದು ಇರಲ್ಲ. ಅವನಿಗೆ ಎಲ್ಲಿಂದನೋ ಬಂದು ಕನ್ಸ್ಟ್ರಕ್ಷನ್ ಶುರು ಮಾಡ್ತಾನೆ. ಆಫೀಸ್ ಎನ್ವೈರ್ಮೆಂಟ್ ಚೆನ್ನಾಗಿಟ್ಟಿರ್ತಾನೆ, ಅಷ್ಟೊಂದು ಬಿಟ್ಟರೆ ನೀನೂ ಮಾಡಲ್ಲ. ಗಂಧ ಗಾಳಿ ಗೊತ್ತಿರಲ್ಲ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಏನೂ ಅಂದ್ರೆ ಏನು ಗೊತ್ತಿಲ್ಲ. ಮೆಟೀರಿಯಲ್ ತುಂಬ ಹಾಳು ಮಾಡಾಕ್ಬಿಟ್ಟಿದ್ದಾರೆ ನಿಮ್ಮನ್ನ. ಮೆಟೀರಿಯಲಲ್ಲಿ ಹುಷಾರಾಗಿರಿ. ಮೆಟೀರಿಯಲಲ್ಲಿ ನೀವು ಓನರ್ನ ಸೆಲೆಕ್ಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಅಂಗಡಿನೇ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಂಗೆ ಮಾಡಬೇಡಿ. ಕಾಂಟ್ರಾಕ್ಟರ್ಗೆ ನೀಟಾಗಿ ಹೇಳಿ, ನಾನೊಂದು ಅಂಗಡಿಗೆ ಹೇಳ್ತೀನಪ್ಪ, ನೀನು ಅಲ್ಲೇ ಪರ್ಚೇಸ್ ಮಾಡ್ತೀಯಲ್ಲ ಅಂತೇಳಿ. ಅದು ಒಪ್ಕೊಳ್ತಾನೆ ಕಾಂಟ್ರಾಕ್ಟರ್ ನೋಡಿ, ಪಕ್ಕ ಒಪ್ಕೊಳ್ತಾನೆ. ಯಾಕಂದರೆ ಪ್ರತಿಯೊಂದು ಮಾರ್ಕೆಟಿಂಗಿಂದ ತಂದು ಮಾಡೋಕ್ಕಾಗಲ್ಲ. ಅಕ್ಕಪಕ್ಕ ಇರೋ ಅಂಗಡಿಗಳಲ್ಲಿ ತೊಗೊಳ್ತೀನಿ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಮಾರ್ಕೆಟಿಂಗ್ ಅಂತಂದರೆ. ಅದಕ್ಕೋಸ್ಕರ ಅವನಿಗೊಂದು ಅವಕಾಶ ಕೊಡಿ. ಅವ್ನಿಗೆ ಹೇಳಿ, ನೋಡಪ್ಪ ನಮ್ಮ ಮನೆ ಹತ್ರ ಈ ಥರದೊಂದು ಹಾರ್ಡ್ವೇರ್ ಅಂಗಡಿ ಇದೆ, ನೀವು ಪ್ರತಿಯೊಂದು ಐಟಮ್ ಅಲ್ಲೇ ತೊಗೊಳ್ಬೇಕು. ಪಕ್ಕ ಒಪ್ಪಾಗ್ತಾನೆ. ಒಂದು ಎಲೆಕ್ಟ್ರಿಕಲ್ ಅಂಗಡಿ ಇದೆ, ಅಲ್ಲೇ ತಗೋ. ಒಂದು ಸ್ಟೀಲ್ ಅಂಗಡಿ ಇದೆ, ಇಲ್ಲೇ ತಗೋ. ಪ್ರತಿಯೊಂದು 100% ಹೋಗ್ತಾನೆ ರೀ. ಈಗ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅಂತ ಒಬ್ಬ ಕಾಂಟ್ರಾಕ್ಟರ್ ಮನ್ಸು ಮಾಡಿಬಿಟ್ರೆ ಎಷ್ಟೇ ಕಷ್ಟ ಆಗಲಿ ಬಿಲ್ಡಿಂಗ್ ಏರ್ಸ್ ನಿಲ್ಲಿಸ್ಬಿಡ್ತಾನೆ. ಅವ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವನಿಗೇನು ಇಷ್ಟು ದುಡ್ಡು ಬೇಕಾಗಿಲ್ಲ. ಮತ್ತೇನು ಅಂದರೆ ಇದ್ರ ಪ್ರಾಬ್ಲಮ್ಮು, ಓನರು ಪ್ರಾಪರಾಗಿ ದುಡ್ಡು ಕೊಡಬೇಕು. ದುಡ್ಡು ಕೊಡಲಿಲ್ಲ ಅಂದ್ರೂ ಕಾಂಟ್ರಾಕ್ಟರ್ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಓನರಿಗೆ ಒಬ್ಬ ಕಾಂಟ್ರಾಕ್ಟರ್ ಮಾತ್ರ ಕಾಣ್ತಾ ಇರ್ತಾನೆ. ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡೋದು ಮಾತ್ರ ಕಾಣ್ತಾ ಇರ್ತಾನೆ ಹೊರತು ಕಾಂಟ್ರಾಕ್ಟರ್ ಎಷ್ಟು ಜನಕ್ಕೆ ದುಡ್ಡು ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಓನರು 1 ವಾರ ಅಥವಾ 1 ತಿಂಗಳು ದುಡ್ಡು ಸ್ಕಿಪ್ ಮಾಡಿಬಿಟ್ರೆ ಈ ಕಾಂಟ್ರಾಕ್ಟ್ರು ಪ್ರತಿ ವಾರ ದುಡ್ಡು ಕೊಡಬೇಕು ರೀ. ಪ್ರತಿಯೊಂದಕ್ಕೂ ಅಡ್ವಾನ್ಸ್ ಕೊಡಬೇಕು. ಪ್ರತಿಯೊಂದು ತಕ್ಷಣವೇ ಅಮೌಂಟ್ ಕೊಡಬೇಕು. ಇಲ್ಲ ಅಂದರೆ ಕಾಂಟ್ರಾಕ್ಟ್ರು ಮಾಡೋಕ್ಕಾಗಲ್ಲ. ಸಾಲ ಉಳಿಸ್ಕೊಂಡ್ರೆ ಯಾರು ಕೊಡಲ್ಲ. ತುಂಬ ಪ್ರಾಬ್ಲಮ್. ಓನರ್ಗಳು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಸ್ಟೇಜ್ ಬೈ ಸ್ಟೇಜ್ ದುಡ್ಡು ರಿಲೀಸ್ ಮಾಡಿ. ಇಷ್ಟೆಲ್ಲ ಮಾಡಿದರೆ ತುಂಬ ಸಂತೋಷ ಆಗಿರುತ್ತೆ. ನಾನು ಸುದೀಪ್ ಅಂತ ಮತ್ತೊಮ್ಮೆ ಹೇಳ್ತಿದ್ದೀನಿ. ನಂದು ಸ್ಥಳ ಕನ್ಸ್ಟ್ರಕ್ಷನ್ ಅಂತ ಇದೆ. ದಯವಿಟ್ಟು ಸ್ಥಳ ಕನ್ಸ್ಟ್ರಕ್ಷನ್ನ
ಭೇಟಿ ಮಾಡಿ, ಇಲ್ಲ ದಯವಿಟ್ಟು ಫೋನ್ ಮಾಡಿ, ಇಲ್ಲ ನೀವು ಫ್ರೀ ಕನ್ಸಲ್ಟೇಷನ್ ತೊಗೊಳಿದ್ರೆ ಫ್ರೀ ಕನ್ಸಲ್ಟೇಷನ್ ತಗೊಳ್ಳಿ. ನಮ್ದು ಏನೇನು ಕೊಟೇಶನ್ ಇದೆ ಅನ್ನೋದು ಚೆಕ್ ಮಾಡಿ, ಮಾರ್ಕೆಟಲ್ಲೂ ಚೆಕ್ ಮಾಡಿ, ಫ್ರೀಯಾಗಿ ರಿಲೇಷನ್ಶಿಪ್ ಬಾಂಡ್ ಮಾಡೋಣ. ಯಾವುದೇ ರೀತಿ ಇದರಲ್ಲಿ ಮೋಸ ಆಗೋದಿಲ್ಲ. ಸ್ಟೇಜ್ ಬೈ ಸ್ಟೇಜ್ ಅಮೌಂಟ್ ಬರಲಿ. ನಮ್ಮ ಬಗ್ಗೆ ಒಂದು ಸಲ ಭೇಟಿ ಮಾಡಿ, ನಮ್ಮನ್ನು ಮಾತಾಡಿ, ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಅನುಭವನ ಬೇರೆಯವ್ರಿಗೂ ಹಂಚ್ಕೊಳ್ಳಿ. ಆದ್ದರಿಂದ ನಮಗೆ ರೆಫರ್ ಮಾಡಿ. ನನ್ನ ನಂಬರ್ ಪ್ರತಿ ಒಂದು ಸಲ ಹೇಳ್ತಿದ್ದೀನಿ, ನಿಮಗಾದರೆ ಈ ನಂಬರ್ನ ಇನ್ನೊಂದು ಸಲ ಸೇವ್ ಮಾಡ್ಕೊಳ್ಳಿ, ಇಲ್ಲ ಕಾಲ್ ಮಾಡಿ 9066690249. ಇನ್ನೊಮ್ಮೆ 9066690249. ಇನ್ನೊಂದು ನಂಬರ್ ತೊಗೊಳ್ಳಿ 6360994019. ಮತ್ತೊಮ್ಮೆ 6360994019. ನಮಸ್ಕಾರ. ಸಿಕ್ಕೋಣ. ಸ್ಥಳ ಕನ್ಸ್ಟ್ರಕ್ಷನಿಂದ ಸುದೀಪ್. ಈ ಹೆಸರನ್ನ ನೀವು ನನಗೆ ಫೋನ್ ಮಾಡಿದಾಗ ಹೇಳಿದರೆ ಸಂತೋಷ ಆಗುತ್ತೆ. ಬಾಯ್.